ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಹೊರನಾಡಿಗೆ ಹೋಗೋಣ ಅಂತ ಹೊರಗಡೆ ಬಂದರೆ ಮಳೆ ಬೇರೆ ಬೀಳ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲ. ನೋಡಿ, ಗಾಡಿ ಎಲ್ಲ ರೆಡಿ ಇದೆ. ನನ್ನ ಲಗೇಜು ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಎಲ್ಲ ಆಯಿತು. ಮಳೆ ಬೀಳ್ತಾ ಇದೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಟ್ರಾಫಿಕ್ ಫುಲ್ಲು ಜಾಮ್ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಫುಲ್ಲೆಲ್ಲ ನೋಡಿ, ಬಸ್ಗಳೆಲ್ಲ ನಿಂತ್ಕೊಂಡಿದೆ. ಫುಲ್ ರೋಡೆಲ್ಲ ಜಾಮ್, ಅರ್ಧ ಕಿಲೋಮೀಟ್ರ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗಿರಿ ಬ್ರೋ. ಈಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ ಆಗಿದೆ. ಮೂಡಿಗೆರೆ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಹೇಗಿದೆ, ಕಾಡಿನ ಮಧ್ಯೆ ಬೆಳಗಿನ ಜಾವ 5 ಗಂಟೆಯಲ್ಲಿ ಮಳೆನೂ ಲೈಟಾಗಿ ಬೀಳ್ತಾ ಇದೆ. ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಈಗ ಮೂಡಿಗೆರೆ ಬಂದು ನನಗೆ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಸೊ ಮೂಡಿಗೆರೆ ರೋಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಈಗ ಮೂಡಿಗೆರೆ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಬನ್ನಿ ಮೂಡಿಗೆರೆ ಹೋಗೋಣ. ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಸಕಲೇಶ್ಪುರದಿಂದ 4 ಕಿಲೋಮೀಟ್ರ್ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲ, 38 ಕಿಲೋಮೀಟರ್ಸು ಮೂಡಿಗೆರೆ. ಸೊ ಇನ್ನು ಮೂಡಿಗೆರೆ ಇನ್ನು 7 ಕಿಲೋಮೀಟರ್ಸ್ ಇದೆ ನನಗೆ. ನೋಡಿ ಹೇಗಿದೆ ಗ್ರೀನ್ರಿ, ರೋಡು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏರಿಯಾ. ಬೆಳಗ್ಗೆನೆ ತಣ್ಣನೆಯ ಗಾಳಿ, ಕಾಫಿ ತೋಟ ಎಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ಮಳೆ ಬೇರೆ ಬಂದಿದೆ ನೈಟೆಲ್ಲ, ಸೊ ಅದರಿಂದ ತಣ್ಣಗಿದೆ. ಈಗ ನಾನು ಮೂಡಿಗೆರೆ ಹೋಗಿ ಅಲ್ಲಿಂದ ಕೊಟ್ಟಿಗೆಹಾರ ಹೋಗಿ ಕಳಸ ಹೋಗ್ತೀನಿ. ಕಳಸದಿಂದ ಹೊರನಾಡು ಬಂದು 5 ಕಿಲೋಮೀಟರ್ ಅಷ್ಟೇ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಹಳೆ ಮೂಡಿಗೆರೆ ಅಂತ. ಈಗ ನಾವು ಹೋಗ್ತಾ ಇರೋದು ಹೊಸ ಮೂಡಿಗೆರೆ. ಸೊ ಇಲ್ಲಿ 2 ಮೂಡಿಗೆರೆ ಇದೆ. ಇದು ಹಳೆ ಮೂಡಿಗೆರೆ, ನಾವಿವಾಗ ಹೋಗ್ತಾ ಇರೋದು ಹೊಸ ಮೂಡಿಗೆರೆ. ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಹೋಗ್ಬೇಕು. ಬನ್ನಿ. ಫೈನಲಿ ಮೂಡಿಗೆರೆ ರೀಚ್ ಆದೆ. ಸೊ ಮೂಡಿಗೆರೆಯಿಂದ ಈಗ ಕೊಟ್ಟಿಗೆಹಾರ ಹೋಗ್ಬೇಕು ನಾವು. ಕೊಟ್ಟಿಗೆಹಾರ ಯಾವ ಕಡೆ ಹೋಗ್ಬೇಕು ಅಂತ ನೋಡ್ಬೇಕು. ಇಲ್ಲಿ ಬೋರ್ಡು ಮೂಡಿಗೆರೆ, ಕಳಸ, ಮೂಡಿಗೆರೆ ಈ ಕಡೆ. ಮೂಡಿಗೆರೆ 2.7 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗೋಣ. 2.7 ಕಿಲೋಮೀಟರ್ಸು ಮೂಡಿಗೆರೆ ಇಲ್ಲಿಂದ. ಆ್ಯಕ್ಚುಲಿ ನಾನು ಬೇಲೂರು, ಯಡಿಯೂರು, ಬೇಲೂರು, ಹಳೇಬೀಡು, ಸಕಲೇಶ್ಪುರ, ಕಳಸ, ಹೊರನಾಡು ಹಿಂಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ನಿನ್ನೆ ಆ್ಯಕ್ಚುಲಿ ಮನೆಯಲ್ಲಿ ಫಂಕ್ಷನ್ ಇತ್ತಲ್ವಾ, ಸೊ ಅದರಿಂದ ಏನಾಯಿತು, ಪ್ಲ್ಯಾನ್ ಚೇಂಜ್ ಆಗೋಯ್ತು. ಯಡಿಯೂರು, ಬೇಲೂರು, ಹಳೇಬೀಡು ಹೋಗಲಿಲ್ಲ. ಡೈರೆಕ್ಟು ಹಾಸನ ಮೇಲೆ ಸಕಲೇಶ್ಪುರ ಬಂದುಬಿಟ್ಟೆ. ಸೊ ಸಕಲೇಶ್ಪುರದಿಂದ ಈಗ ಮೂಡಿಗೆರೆ ಹೋಗ್ತಾ ಇದ್ದೀನಿ. ಮೂಡಿಗೆರೆಯಿಂದ ಕಳಸ, ಹೊರನಾಡು ಹೋಗ್ತೀನಿ ಕೊಟ್ಟಿಗೆಹಾರ ಮೇಲೆ. ಸೊ ಹೊರನಾಡು, ಕಳಸ, ಹೊರನಾಡು ನೋಡಿಕೊಂಡು ಅಲ್ಲಿಂದ ನಾವು ಶೃಂಗೇರಿ ಹೋಗೋಣ. ಶೃಂಗೇರಿ ನೋಡಿಕೊಂಡು ಅಲ್ಲಿಂದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಡಿಸೈಡ್ ಮಾಡೋದು ಬೆಂಗಳೂರು ಹೋಗೋದಾ ಇಲ್ಲ ಮಡಿಕೇರಿ ಕಡೆ ಹೋಗೋದಾ ಅಂತ. ಇನ್ನು ಪ್ಲಾನ್ ಇಲ್ಲ, ನೋಡಬೇಕು ಮಳೆ ಹೆಂಗಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಈಗ ಮೂಡಿಗೆರೆ ಹೋಗೋಣ. ಮೂಡಿಗೆರೆ ಹೋಗಿ ಒಂದು ಬ್ರೇಕ್ ಕೊಡೋಣ, ಟೀ ಬ್ರೇಕ್. ಸೊ ಫೈನಲಿ ರೀಚ್ ಮೂಡಿಗೆರೆ. ಒಂದು ಟೀ ಬ್ರೇಕ್ ಕೊಡಬೇಕು, ನೋಡೋಣ ಎಲ್ಲಿ ಕೊಡೋಣ ಅಂತ ಟೀ ಬ್ರೇಕು.
ಇಲ್ಲಿಂದ ಟೀ ಕುಡ್ಕೊಂಡು ಡೈರೆಕ್ಟ್ ನಾವು ಕೊಟ್ಟಿಗೆಹಾರ ಮೇಲೆ ಕಳಸ ಹೋಗ್ಬೇಡ. ಕಳಸ ಹೋಗಿ ಅಲ್ಲಿಂದ ಅಲ್ಲಿ ಬ್ರೇಕ್ಫಾಸ್ಟ್ ಏನಾದ್ರು ಮಾಡಿಕೊಂಡು ಅಲ್ಲಿಂದ ಹೊರ್ನಾಡು ಹೋಗ್ಬಿಡೋದು. ಹೊರ್ನಾಡು ಹೋಗಿ ಹೊರ್ನಾಡು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮುಂದೆ ನೋಡೋಣ. ಸೊ ಈಗ ಟೀ ಬ್ರೇಕ್ ನಿಲ್ಲಿಸಿದ್ದೀನಿ ನೋಡಿ, ಟೀ ತೊಗೊಂಡಿದ್ದೀನಿ. ಟೀ ಕುಡ್ಕೊಂಡು ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಹೋಗ್ಬೇಕೀಗ. ನಾನು ಗಾಡಿ ಇಲ್ಲೇನಕ್ಕೆ ನಿಲ್ಲಿಸಿದೆ ಅಂದರೆ ಒಂದು ಸೂಪರ್ ಲೊಕೇಶನ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆಲ್ಲ ಹೇಗಿದೆ ಕ್ಲೈಮೇಟು. ನೋಡ್ತಾ ಇದ್ದೀರಾ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಕ್ಲೈಮೇಟ್, ಮಾತ್ರ ಸೂಪರ್ ಆಗಿದೆ. ನೋಡಿ ಹೇಗಿದೆ ಕ್ಲೈಮೇಟು, ಮುಂದೆ ಇನ್ನು ತೋರಿಸ್ತೀನಿ ನಿಮಗೆ. ಆಕಾಶದ ಮೇಘಗಳೆಲ್ಲ ಕೆಳಗಡೆ ಬಂದಿರೋ ಥರ ಕಾಣಿಸ್ತಿದೆ. ಎಲ್ಲ ಬೆಟ್ಟದ ಮೇಲೆ ಇದೆ ಮೇಘಗಳೆಲ್ಲ. ಸೂಪರ್ ಆಗಿದೆ ಕ್ಲೈಮೇಟ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲೈಮೇಟು. ನೋಡಿ ಈ ಕಡೆ ಎಲ್ಲ ಹಸಿರು, ಈ ಕಡೆ ಎಲ್ಲ ಮೋಡ. ನೋಡಿ ಹೇಗಿದೆ ಮೋಡ, ನೋಡ್ತಾ ಇದ್ದೀರಲ್ಲ. ಹೇಗಿದೆ, ಚೆನ್ನಾಗಿದೆಯಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಮರಗಳ ಮೇಲೆ ಮೋಡ ಬಂದು ಕೂತ್ಕೊಂಡಂಗಿದೆ ಅಲ್ವಾ. ತುಂಬ ಚೆನ್ನಾಗಿದೆ ಪ್ಲೇಸು. ಫೈನಲಿ ಕೊಟ್ಟಿಗೆಹಾರ ರೀಚ್ ಆದೆ. ಕೊಟ್ಟಿಗೆಹಾರದಿಂದ ಇಲ್ಲಿ ರೈಟ್ ಟರ್ನ್ ಮಾಡಿಕೊಂಡ್ರೆ ಹೊರನಾಡು ಕಡೆ ಹೋಗಬೇಕು. ಹೊರನಾಡು ಬಂದು ಇಲ್ಲಿಂದ 8 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ಈಗ ನಾವು ಹೊರನಾಡು ಕಡೆ ಹೋಗಬೇಕು. ಇಲ್ಲಿಂದ 48 ಕಿಲೋಮೀಟರ್ಸ್. ಬನ್ನಿ ಹೋಗೋಣ ಹೊರನಾಡು. ನಾವಿವಾಗ ಕಳಸ ರೀಚ್ ಆಗಿದ್ದೀವಿ. ಮಳೆ ಬರ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡಬೇಕಲ್ವಾ. ಸೊ ಈಗ ನಾವು ಕಳಸ ರೀಚ್ ಆಗ್ತಾ ಇದ್ದೀವಿ. ಇನ್ನು 1 ಕಿಲೋಮೀಟ್ರ್ ಇದೆ ಅಷ್ಟೇ ಕಳಸ ಈಗ ರೀಚ್ ಆಗ್ತಾ ಇದ್ದೀವಿ ನಾವು.